ಸಚಿವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿ ರಿಪೇರಿ ಕಟ್ ಮಾಡಬೇಕಂದ್ರೆ ಈ ಸಮುದಾಯ ಭವನ थोड़ा वाइड आगे रहना, थोड़ा वाइड आगे रहना। कला साहित्य परिषद ನೇರವಾಗಿ ಸಚಿವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಿಸಬೇಕು. ಮತ್ತೆ ಡಿಪ್ಟಿ ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪ ಸಾಹೇಬರು ಮತ್ತೆ ನಮ್ಮ ಇಡೀ ಕಾಂಗ್ರೆಸ್ ಪಾರ್ಟಿ ಇಡೀ ದೇಶದ ಎಎಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಇವತ್ತು ಭಗವಾನ್ ಬುದ್ಧ ಜಯಂತಿ ಇದು ತಮ್ಮೆಲ್ಲರಿಗೆ ಶುಭಾಶಯಗಳು ಹೇಳಿದ್ದಾರೆ. ನಾವು ಎಲ್ಲ ಬೆಳಗ್ಗೆಯಿಂದ ಜಯಂತಿನಲ್ಲಿ ಇವತ್ತು ಬೆಳಗ್ಗೆ ಡಿಸಿ ಆಫೀಸ್ನಲ್ಲಿ, ಆಮೇಲೆ ಮತ್ತೆ ರಂಗಮಂದಿರನಲ್ಲಿ, ಆಮೇಲೆ ಸುಮಾರು ಕಡೆ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಮಾಡಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾಸ್ವಾನ್ ಅವರು ಇದ್ದರು, ಬುದ್ಧಿ ಅವರು ಇದ್ದರು, ಮತ್ತೆ ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಇದ್ದರು. ಇವತ್ತು ನಿಮ್ತಾಬಾದ್ನಲ್ಲಿ ಭವನ್ ಉದ್ಘಾಟನೆ ಜೊತೆಗೆ ಭಗವಾನ್ ಬುದ್ಧ ಜಯಂತಿ ಇದೆ. ಈ ಜಯಂತಿ ಬಗ್ಗೆ ಉಪನ್ಯಾಸ ಅವರಿದ್ದಾರೆ, ಪಾಸ್ವಾನ್ ಅವರಿದ್ದಾರೆ, ಬುದ್ಧಿ ಅವರಿದ್ದಾರೆ, ಅಮೃತ್ ಚಿಮ್ಕೋಡ್ ಸಾಹೇಬರಿದ್ದಾರೆ. ಇವರೆಲ್ಲರೂ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ. ನನಗೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಬೀದರ್ನಲ್ಲಿ ಇದೆ, ಅದ್ರ ಸಲಗೆ ನಾನು ಮಾತಾಡಿ ಹೋಗ್ಬೇಕಂತ ಫಸ್ಟ್ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಬಂತೇಜಿ ಅವರು ಬಂದಿದ್ದಾರೆ, ನಮ್ಮ ಚೇರ್ಮನ್ ಪಂಚಾಯತ್ ಚೇರ್ಮನ್ ಮಂಜುನಾಥ್ ಅವರಿದ್ದಾರೆ, ಮತ್ತೆ ದಿಲೀಪ್ ಅವರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೆ ಉತ್ತಮ್ ಯಾವಾಗಲೂ ಯಾವುದು ಸಮಸ್ಯೆ ಇರಲಿ ಅವ್ರು ಬಂದು ಮಾತಾಡ್ತಾರೆ. ಸಿದ್ದಪ್ಪ ಕಂಟಿ ಅವರಿದ್ದಾರೆ, ಮತ್ತೆ ಮಾರುತಿ ಮಾಮ ಬಂದಿದ್ದಾರೆ, ನನ್ನ ಜೊತೆಗೆ ನಾನೇ ಕರ್ಕೊಂಡು ಬಂದಿದ್ದೀನಿ ಕಂಟಿಲಿಂದ. ಈ ಕಾರ್ಯಕ್ರಮದಲ್ಲಿ ಸುಮಾರು ಗೆಸ್ಟ್ ಬಂದಿದ್ದಾರೆ. ಇವತ್ತು ಭಗವಾನ್ ಬುದ್ಧ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇದೆ, ತಮ್ಮೆಲ್ಲರಿಗೆ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸುಮಾರು ಸಮಾಜದಿಂದ ಪ್ರೆಷರ್ ಇತ್ತು, ನೀವು ನಮ್ಮ ಸಮಾಜದಲ್ಲಿ ಬಂದ್ಬಿಡಿ, ನಮ್ಮ ಸಮಾಜ್ಗೆ ನೀವು ಸ್ವೀಕಾರ ಮಾಡ್ರಿ ಅಂತ. ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ವಿಚಾರ ಮಾಡಿ ಅವ್ರದ್ದು ಡಿಸಿಷನ್ ಭಗವಾನ್ ಬುದ್ಧ ಅವರಿಗೆ ಬಗ್ಗೆ ನಾವು ತೀರ್ಮಾನ ಮಾಡಿ ಅವರು 2,500 ಜಾಸ್ತಿ ಭಗವಾನ್ ಬುದ್ಧ ಅವರು ಏನ್ ಮೆಸೇಜ್ ಕೊಟ್ಟಿದ್ದಾರೆ ಅವಾಗ ಕೊಟ್ಟಿದ್ರು 2,500 ಮುಂಚೆ ಜಾಸ್ತಿ. ನಾವೆಲ್ಲರೂ ಒಂದು ಪ್ರೀತಿ, ವಿಶ್ವಾಸ, ಎಲ್ಲರ ಜೊತೆಗೆ ಈಕ್ವಾಲಿಟಿ, ಶಾಂತಿ ಅಂತ ಅವ್ರದ್ದು ಒಂದು ಎಲ್ಲರಿಗೆ ಮೆಸೇಜ್ ಇತ್ತು. ಆದರೂ ಈಗ ನಾವು ತಮ್ಮೆಲ್ಲರಿಗೆ ಗೊತ್ತಿದೆ, ಯಾರು ನಮ್ಗೆ ಏನು ಹೇಳಿದ್ರು ಇಮಿಡಿಯೇಟ್ ನಾವು ಆಕ್ಷನ್ ಮಾಡ್ತೇವೆ, ಏನು ಹೇಳಿದ್ರು ಇಮಿಡಿಯೇಟ್ ಜಗಳ ಮಾಡ್ಲಿಕ್ಕೆ ರೆಡಿ ಆಗ್ತೇವೆ. ಆದರೂ ಭಗವಾನ್ ಬುದ್ಧ ಅವರು ಹೇಳಿದ್ದಾರೆ, ನಾವು ಪ್ರೀತಿ, ವಿಶ್ವಾಸ, ಶಾಂತಿ, ಈಗೇನು ಇಡೀ ವಿಶ್ವದಲ್ಲಿ ಏನೇನಾಗ್ಲಕ್ಕೆ ತಮಗೆ ಗೊತ್ತಿದೆ. ಎಲ್ಲಾ ಕಡೆ ಜಗಳ, ನಮ್ಮ ದೇಶದಲ್ಲಿ ಆಗಲಿ, ಸಮಾಜದಲ್ಲಿ, ಅಣ್ಣ ತಮ್ಮವರಲ್ಲಿ ಬೇರೆ ಬೇರೆ ರೀತಿಯಿಂದ ಜಗಳ ಇದೆ. ಆದರೂ ಭಗವಾನ್ ಬುದ್ಧ ಅವರು ಏನು ಹೇಳಿದ್ದಾರೆ, ನಾವೆಲ್ಲರೂ
ಶಾಂತಿಲಿಂದ ಪ್ರೀತಿಲಿಂದ ಒಂದು ವಿಶ್ವಾಸದಿಂದ ಇರ್ಬೇಕಂತ. ಸುಮಾರು ಜನ ಏನೇನೋ ಮಾತಾಡ್ತಾ ಇರ್ತಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಏನ್ ಮಾತಾಡ್ತಾರೆ? ಇವರು ಬಡವರು ಇದ್ದಾರೆ, ಇವರು ದಲಿತ ಸಮಾಜ ಅವರು ಇದ್ದಾರೆ, ಇವರು ಕ್ರೈಸ್ತ ಸಮಾಜ ಅವರು ಇದ್ದಾರೆ, ಏನೋ ಒಬ್ಬರು ಬೇರೆ ಸಮಾಜ ಅವರು ಇದ್ದಾರೆ, ಎಸ್ ಟಿ ಸಮಾಜ ಅವರು ಇದ್ದಾರೆ, ಆ ತರ ಜನರಲ್ ಸಮಾಜ ಅವರು ಇದ್ದಾರೆ ಅಂತ ಮಾತಾಡ್ತಾರೆ. ಇವರು ಚಿಕ್ಕರು ದೊಡ್ಡರು ಅಂತ. ನಾನು ಎಕ್ಸಾಂಪಲ್ ಹೇಳ್ತೇನೆ, ಒಂದು ದೇವರು ಎಕ್ಸಾಂಪಲ್ ಹೇಳ್ತಾರೆ, ಕೊಟ್ಟಿದ್ದಾರೆ. ನೀವು ವೆಜ್ ಇದ್ದೀರಿ, ನಾನ್ ವೆಜ್ ಇದ್ದೀರಿ. ಇಲ್ಲಿ ನಾವು ಎಲ್ಲರೂ ಕುಂತಿದ್ದೇವೆ, ಎಲ್ಲರೂ ಇದ್ದೀರಿ. ನಾವೇನು ಉಸುಲ್ ಆಕ್ಸಿಜನ್ ಏನು ಉಸುಲ್ ಏನು ಆಡ್ಲತ್ತಿದ್ಯೋ ಒಂದೊಂದು ನಿಮಿಷಕ್ಕೆ ಒಂದು ಉಸುಲ್. ನಮ್ಮ ಹಿಂದಿನಲ್ಲಿ ಏನ್ ಹೇಳ್ತಾರೆ, ಸಾಸ್ ಲೇನೇಕ ಉಸುಲ್ ಆಡ್ತೀವಲ್ಲ ಆಕ್ಸಿಜನ್. ಒಂದ್ 2 ನಿಮಿಷ 5 ನಿಮಿಷ ಸ್ಟಾಪ್ ಮಾಡ್ಲಕ್ ಆಗ್ತದೆ? ಆಗಲ್ಲ. ಅವಾಗ ಎಲ್ಲ ಮಿಕ್ಸ್ ಆಗಿದೆ ಆಕ್ಸಿಜನ್, ಎಲ್ಲರಿಗೂ ಮಿಕ್ಸ್. ನಾವು ಹಿಂಗೆ ಏನ್ ಬಿಡ್ತೀರಿ ಆಕ್ಸಿಜನ್, ಅದು 100 ಮೀಟರ್ ತನಕ ಹೋಗ್ತದೆ. ಗಾಡಿ ಏನು ಆಕ್ಸಿಜನ್ ಹೇಳ್ತೀವಿ ನಾವು, ಗಾಡಿ ಏನು ತಗೋತಿದ್ದೆ ಒಳಗೆ ಇದು ನಾವು ಬಿಟ್ಟರು ಒಂದು 100 ಮೀಟರ್ ತನಕ ಹೋಗ್ತದೆ ಅದು. ಮತ್ತೆ ಬೇರೆ ಯಾರು ಬಿಟ್ಟಿದ್ದಾರೆ ಅದು ನಾವು ತಗೋತೇವೆ. ಅವಾಗ ನಾವು ಪ್ರಶ್ನೆ ಮಾಡಲ್ಲ, ಇದು ಯಾವ ಜಾತಿ ಇದೆ, ಯಾವ ಬಡವರದಿದೆ ಅಂತ ಹೇಳಲ್ಲ. ಸುಮ್ಮನೆ ಇಲ್ಲ ಇವ್ರು ಬಡವರದಿದೆ, ದಲಿತ ಸಮಾಜ ಇದೆ, ನಮ್ಗೆ ಬೇಡ ಅಂತ ಹೇಳಕ್ ಬರಲ್ಲ. ಅದೇ ದೇವರು ತೋರಿಸಿದ. ನೀವು ದೊಡ್ಡ ದೊಡ್ಡ ಮಾತಾಡ್ತಿರಿಲ್ಲ, ಏನ್ ಉಸುಲಿದೆ, ಗಾಡಿ ಏನಿದೆ ನೀವು ತಗೋತಿರಿಲ್ಲ, ಮತ್ತೆ ಬಿಡ್ತಿರಿಲ್ಲ. ಅದು ಬಿಟ್ಟಿದ್ರೆ ಎಲ್ಲಿ ಹೋಗ್ತದೆ? ಬೇರೆಯವ್ರು ತಗೋತಾರೆ. ಅವಾಗ ಹೇಳ್ಬೇಕು, ಇದು ಬೇರೆ ಜಾತಿ ಇದೆ, ಬಡವರಿದೆ ಅಂತ ಹೇಳ್ಬೇಕು. ಅದು ಹೇಳಕ್ಕಾಗಲ್ಲ. ಸುಮ್ಮನೆ ನಾವು ತಗೊಂಡ್ಬಿಡ್ತೀವಿ, ಏನ್ ಮಾತಾಡೋಣ. ನೀವು ಇಲ್ಲ ಅಂದ್ರೂ ತಗೊಲೇಬೇಕು, ಇಷ್ಟ ಮಾಡ್ಲಿಕ್ಕೆ ಆಗಲ್ಲ. ಹೇಳ್ಬೇಕಂದ್ರೆ ಸುಮಾರಿದೆ, ಎಷ್ಟು ಹೇಳಿದ್ರು ಕಡಿಮೆ ಇದೆ. ದೇವರ ಸಲಗೆ ಒಬ್ಬರು ಇದ್ದಾರೆ. ದೇವರು ಎಲ್ಲರಿಗೆ, ಇದು ಸೂರ್ಯ ಇದ್ದಾರೆ. ನಮ್ಮ ಬೀದರ್ ಡಿಸ್ಟಿಕ್ ನಲ್ಲಿ ಇದ್ದಾರೆ, ಗುಲ್ಬರ್ಗಾನಲ್ಲಿ ಇದ್ದಾರೆ, ಮಹಾರಾಷ್ಟ್ರ, ಯುಪಿ, ಆಂಧ್ರ ನಮ್ಮ ದೇಶನಲ್ಲಿ ಇದೆ. ದೇಶ ಆದ್ರ ಮೇಲೆ 200 ಕಂಟ್ರಿ ಇದೆ. ಹೆಂಗ್ ನಮ್ಮ ದೇಶ ಇದೆ ಆ ತರ 200 ದೇಶ ಇದೆ. ಅಲ್ಲಿ ಯಾವ ದೇವರು ಇದ್ದಾರೆ? ಆದ್ರೂ ಸೂರ್ಯ ಅಲ್ಲಿ ಹೋಗ್ಲಾತಾನೆ, ಅಲ್ಲಿ ಎಲ್ಲರಿಗೆ ಬೆಳಕೊಡ್ಲಾತಾನೆ. ನೀರೀಗ ಇಲ್ಲಿ ಬಂದಿದೆ, ಇಡೀ ಪ್ರಪಂಚದಲ್ಲಿ ನೀರು ಬರ್ಲತ್ತಾನೆ. ನಮ್ಮ ದೇಶ ಬಿಟ್ಟರ ಮೇಲೆ ಯಾವ್ಯಾವ ದೇಶ, ಬೇರೆ ಬೇರೆನೇ ದೇಶ ಇದೆ, ಅಲ್ಲಿ ಯಾರಿದ್ದಾರೆ? ಅಲ್ಲಿ ಸೂರ್ಯ ಯಾರ ಆರ್ಡರ್ ಮೇಲೆ ಕೆಲಸ ಮಾಡ್ಲತ್ತಾನೆ? ಅಲ್ಲಿ ನೀರು ಯಾರು ಕೊಳ್ಳತ್ತಾರೆ? ಅದ್ರ ಸಲಗೆ ಇಡೀ ವಿಶ್ವನಲ್ಲಿ ದೇವರು ಒಬ್ಬರು ಇದ್ದಾರೆ. ಯಾರು ಬಡವರು ಇಲ್ಲ, ಯಾರು ದೊಡ್ಡರು ಇಲ್ಲ, ಯಾವ ಜಾತಿ ಚಿಕ್ಕ ದೊಡ್ಡದು ಏನ್ ನಾವು ಮಾಡ್ಕೊಂಡಿದ್ವಿ. ಅದ್ರ ಸಲಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ, ಈಕ್ವಾಲಿಟಿ, ಎಲ್ಲರಿಗೆ ಒಂದು ಸಮಾನ ಹಕ್ಕು ಕೊಟ್ಟಿದ್ದಾರೆ. ಎಲ್ಲರಿಗೆ ಯಾವ ಸಮಾಜ ಅವರು ಇರಲಿ, ದೊಡ್ಡವರು ಇರಲಿ, ಚಿಕ್ಕವರು, ಒಬ್ಬರಿಗೆ ಅವರು ಹಕ್ಕು ಕೊಟ್ಟಿದ್ದಾರೆ. ಅದ್ರ ಸಲಗೆ ಉಪನ್ಯಾಸ ಅವರು ಬಂದಿದ್ದಾರೆ, ಅಮೃತ್ ಚಿಂಚೋಳಿ ಸಾಹೇಬರು ಇದ್ದಾರೆ. ಒಳ್ಳೆ ರೀತಿಯಿಂದ ಮಾತಾಡಿ ತಮಗೆ ಒಳ್ಳೆ ರೀತಿಯಿಂದ ಒಪ್ಪಿಸ್ತಾರೆ. ಈಗ ಡಿಮ್ಯಾಂಡ್ ಮಾಡಿದ್ದಾರೆ, ಫಸ್ಟ್ ಭವನ್ಗೆ ಬೌಂಡ್ರಿ ಮಾಡಬೇಕಂತ. ನಾನು 1 ವಾರದಲ್ಲೇ ಇದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೇನೆ. ಈಗ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಹೇಳಿ ಹೋಗ್ತೇನೆ, ಸ್ಟಾರ್ಟ್ ಕೆಲಸ ಮಾಡಬೇಡಿ, ಭವನ್ ಬೌಂಡ್ರಿ ಅದು. ಆಮೇಲೆ ಸ್ಕೂಲ್ದು ಒಂದು ಕೆಲಸ ಹಿಡಿದ್ದಾರೆ, ಅದು ಏನೋ ಒಂದು ಸಮಸ್ಯೆ ಇದೆ ಸುಮಾರು ವರ್ಷದಿಂದ. ಹಮಾರೆ ಪಟೇಲ್ ಸಾಹೇಬ್ರದ್ದು ಸಮಸ್ಯೆ ಇದೆ ಇಲ್ಲ, ಅವಾಗೆ ರೋಡ್ ಮತ್ತೆ ಬೌಂಡ್ರಿ ಮಾಡಬೇಕಂತ ನಾನು ಪ್ಲಾನ್ ಮಾಡಿದ್ದೇನೆ. 2 ಸಲ ದುಡ್ಡು ಕೊಟ್ಟಿನಿ, ಆದರೂ ಹಂಗೆ ಪೆಂಡಿಂಗ್ ಇದೆ. ಇನ್ನೊಂದ್ಸಲ ವಿಚಾರ ಮಾಡಿ ಎಲ್ಲ ಇತ್ತು, ಅದು ಸ್ಟಾರ್ಟ್ ಮಾಡ್ತಾರೆ. 3ನೇದು ಕೆಲಸ ಒಂದು ರೋಡ್, ಯಾವುದು ಸಿಸಿ ರೋಡ್ ಬಗ್ಗೆ ಹೇಳಿದ್ದಾರೆ. ಹಾ, ಉತ್ತಮ್ ನೀವು ಬರ್ರಿ, ಫಸ್ಟ್ ಇದು ಕೆಲಸ ಸ್ಟಾರ್ಟ್ ಮಾಡ್ರಿ 1 ವಾರದಲ್ಲಿ. ಆಮೇಲೆ ಅದು ಏನ್ ಪ್ರಪೋಸಲ್ ನಲ್ಲಿ ಮಾತಾಡಿ ಅದು ಒಂದು ಹಾಕಿ ಕೊಡ್ತೇನೆ.
ಅದ್ರಾಗ ತಮ್ಮೆಲ್ಲರಿಗೆ ಇನ್ನೊಂದ್ಸಲ ಭಗವಾನ್ ಬುದ್ಧ ಜಯ ಆಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯ ಆಗ್ಲಿ, ಬಡವರದು ಜಯ ಆಗ್ಲಿ ಅಂತ ಹೇಳಿ, ನೆಮ್ತಾಬಾದ್ ಎಲ್ಲಾ ಜನರದು ಜಯ ಆಗ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಮಾನ್ಯ ಸಚಿವರು ತಮ್ಮೆಲ್ಲರ ಎದುರಿಗೆ ಬಾಬಾ ಸಾಹೇಬ್